ಹಲೋ, ವೆಲ್ಕಮ್ ಟು ಕಿಚನ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್. ನೀವೇನಾದರೂ ಮೊದಲನೇ ಸತಿ ನನ್ನ ಚಾನಲ್ನ ಚೆಕ್ ಮಾಡ್ತಾಯಿದ್ರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಾನು ನಿಮ್ಮ ಜೊತೆಗೆ ಹೊಸ ರೆಸಿಪೀಸ್ನ ಶೇರ್ ಮಾಡ್ತಾ ಇರ್ತೀನಿ. ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ರೆಸಿಪಿ ಆಗಿರೋಂಥ ಅವರೆಕಾಯಿ ಚಿಕನ್ ಕರಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದಂತೂ ತುಂಬಾ ಸ್ಪೆಷಲ್ ರೆಸಿಪಿ. ನಮ್ಮ ಕರ್ನಾಟಕದ ಅಥೆಂಟಿಕ್ ಫುಡ್ಡಲ್ಲಿ ಇದು ಕೂಡ ಒಂದು. ಇದು ನಮ್ಮ ವಿಲೇಜ್ ರೆಸಿಪಿ ಆಗಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ, ಆರೋಮ ಕೂಡ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ನೀವೆಲ್ಲರೂ ಒಂದ್ಸತಿ ಟ್ರೈ ಮಾಡಲೇಬೇಕಾಗಿರೋಂಥ ಒಂದು ರೆಸಿಪಿ ಇದು. ಇದನ್ನು ಮಾಡೋದಕ್ಕೆ ನಾನು 1 kg ಅಷ್ಟು ಚಿಕನ್ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಅವರೆಕಾಯಿನ ಚೆನ್ನಾಗಿ ಬಿಡಿಸಿ ಅದನ್ನು ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿ ಸಿಪ್ಪೆ ಸೋಲ್ದು ಆನಂತರ ಇದನ್ನು ತೊಗೊಂಡಿದ್ದೀನಿ. ಅದರ ಜೊತೆಗೆ ನಾನಿಲ್ಲಿ 1 ಈರುಳ್ಳಿ, ಗಸಗಸೆ, ಶುಂಠಿ, ಬೆಳ್ಳುಳ್ಳಿ, 1 ಹಸಿರು ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಕೊಬ್ಬರಿ, ಉರಿಗಡಲೆ, ಕೊತ್ತಂಬರಿ ಮತ್ತು ಪುದೀನನ ಕೂಡ ತೊಗೊಂಡಿದ್ದೀನಿ. ಇವಾಗ ನಾವು ಇದಕ್ಕೆ ಮಸಾಲಾನ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ಟವ್ ಆನ್ ಮಾಡಿಕೊಂಡು ಕಡಾಯಿ ಇಟ್ಟು 2 ಟೇಬಲ್ ಸ್ಪೂನ್ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನ್ಕಾಯಿ, ಚಕ್ಕೆ, ಲವಂಗ ಮತ್ತು ಕಾಳು ಮೆಣಸನ್ನ ಸೇರಿಸ್ಕೊಂಡು 1-2 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಕೆಂಪುಗೆ ಬೆಂದ ಮೇಲೆ ನೀವು ಇದಕ್ಕೆ ಉರಿಗಡಲೆ ಮತ್ತು ಗಸಗಸೆನ ಕೂಡ ಆ್ಯಡ್ ಮಾಡಿಕೊಂಡು 1-2 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ. ನಂತರ ನೀವು ಇದಕ್ಕೆ ಕೊತ್ತಂಬರಿ, ಪುದೀನ ಮತ್ತು ಕೊಬ್ಬರಿನ ಆ್ಯಡ್ ಮಾಡಿಕೊಂಡು 1-2 ನಿಮಿಷಗಳ ಕಾಲ ತಿರುಗಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡ್ಬಿಡಿ. ಈ ಮಸಾಲೆನ ನಾವಿವಾಗ ಆರೋದಕ್ಕೆ ಬಿಟ್ಟು ನಾವಿವಾಗ ಚಿಕನ್ನ ಬೇಯೋದಕ್ಕೆ ಇಟ್ಕೊಳ್ಳೋಣ. ಒಂದು ಕುಕ್ಕರ್ ಇಟ್ಟು ಸ್ಟವ್ ಆನ್ ಮಾಡಿಕೊಂಡು 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ. ನಂತರ ನೀವು ಇದಕ್ಕೆ ಚೆನ್ನಾಗಿ ತೊಳೆದು ಇಟ್ಕೊಂಡಿರೋಂಥ ಚಿಕನ್ನ ಆ್ಯಡ್ ಮಾಡಿಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಂಡು ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀವು ಇದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 2-3 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ನೀವು ಇದಕ್ಕೆ ಖಾರಕ್ಕೆ ಬೇಕಾಗುವಷ್ಟು ಖಾರದ ಪುಡಿನ ಆ್ಯಡ್ ಮಾಡಿಕೊಂಡು ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಹೀಗೆ ಬೇಯೋದಕ್ಕೆ ಬಿಡೋಣ. ನಂತರ ನಾವಿಲ್ಲಿ ಆಗಲೇ ಮಾಡಿಟ್ಕೊಂಡಿರೋಂಥ ಮಸಾಲೆ ಎಲ್ಲ ಚೆನ್ನಾಗಿ ಆರ್ಕೊಂಡಿರುತ್ತೆ. ಇವಾಗ ಇದನ್ನು ರುಬ್ಬಿಕೊಂಡು ತೊಗೊಂಡು ಬರೋಣ. ನೋಡಿ, 10 ನಿಮಿಷಗಳ ಕಾಲ ಇದು ಚೆನ್ನಾಗಿ ಬೆಂದಿದೆ. ನಾವಿವಾಗ ಇದಕ್ಕೆ ರುಬ್ಕೊಂಡಿರೋಂಥ ಮಸಾಲೆನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1-2 ನಿಮಿಷಗಳ ಕಾಲ ಇದನ್ನು ಕುದಿಯೋದಕ್ಕೆ ಬಿಟ್ಟು ಆನಂತರ ನೀವು ಇದಕ್ಕೆ ಚಿಕನ್ಗೆ ಎಷ್ಟು ಗ್ರೇವಿ ಬೇಕಲ್ಲ ಅದನ್ನು ನೋಡಿಕೊಂಡು ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನಂತರ ನೀವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು 1 ವಿಷಲ್ ಕೂಗಿಸ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡಿ. ಪ್ರೆಷರ್ ಎಲ್ಲ ರಿಲೀಸ್ ಆದಮೇಲೆ ನಾವಿಲ್ಲಿ ಕುಕ್ಕರ್ ಲಿಡ್ನ ಓಪನ್ ಮಾಡಿಕೊಂಡು ಆನಂತರ ನಾವು ಇದಕ್ಕೆ ಬಿಡಿಸಿಟ್ಕೊಂಡಿರೋ ಅಂಥ ಅವರೆಕಾಳನ್ನ ಸೇರಿಸ್ಕೊಳ್ಬೇಕಾಗತ್ತೆ. ನೀವು ಅವರೆಕಾಳನ್ನ ಸೇರಿಸ್ಕೊಳ್ಳೋವಾಗ 1-2 ಇಡಿ ಅವರೆಕಾಳನ್ನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ, ಜಾಸ್ತಿ ಆ್ಯಡ್ ಮಾಡ್ಕೊಳ್ಳೋದು ಬೇಡ. ಅವರೆಕಾಳನ್ನ ಆ್ಯಡ್ ಮಾಡ್ಕೊಂಡು ಇದಾದಮೇಲೆ ನೀವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬಾರ್ದು, ಓಪನ್ ವೆಸಲಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. 10 ನಿಮಿಷಗಳ ಕಾಲ ಕುದಿಸ್ಬೇಕು. ನಾನಿಲ್ಲಿ ಅದರ ಜೊತೆಗೆ 1-2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಅವರೆಕಾಳನ್ನ ನಾವು ತುಂಬ ನುಣ್ಣಗೆ ಬೇಯಿಸ್ಕೋಬಾರ್ದು, 3/4% ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇವಾಗ 10 ನಿಮಿಷಗಳ ಕಾಲ ಚೆನ್ನಾಗಿ ಇದು ಕುದ್ದಿದೆ. ಅವರೆಕಾಳು ಕೂಡ ಆಲ್ಮೋಸ್ಟ್ 3/4% ಅಷ್ಟು ಬೆಂದಿದೆ. ನಾವಿವಾಗ ಇಲ್ಲಿ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಈ ಅವರೆಕಾಳು ಚಿಕನ್ ಕರಿನ ನೀವು ಮುದ್ದೆ, ಚಪಾತಿ, ಪೂರಿ, ದೋಸೆ, ಇಡ್ಲಿ ಯಾವುದಕ್ಕೆ ಬೇಕಾದರೂ ಸರ್ವ್ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ಅವರೆಕಾಳು ಫ್ಲೇವರ್ ಜೊತೆಗೆ ಚಿಕನ್ ತಿಂತಾಯಿದ್ರೆ ರುಚಿ ಅಂತೂ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಖಂಡಿತ ನೀವು ಕೂಡ ಒಂದ್ಸತಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.